ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ನೌಕರರಿಗೆ ಕಳೆದ 5 ತಿಂಗಳಿನಿಂದ ವೇತನ ನೀಡದ ಹಿನ್ನೆಲೆ ಡಿ ದರ್ಜೆ ನೌಕರರು ಬ್ರಿಮ್ಸ್ ನಿರ್ದೇಶಕರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಮಾಡುವ 280 ಸಿಬ್ಬಂದಿಗಳಿಗೆ 5 ತಿಂಗಳಿನಿಂದ ವೇತನ ಇಲ್ಲದೆ ಪರದಾಡ್ತಿದ್ದು ಕುಟುಂಬ ನಿರ್ವಹಣೆ ನಡೆಸುವುದು ಕಷ್ಟವಾಗ್ತಿದೆ. ಹೀಗಾಗಿ ನಮಗೆ ವೇತನ ಕೊಡಿಸಿ ಎಂದು ಸ್ವಚ್ಛತಾ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ವೇತನ ಕೇಳಿದ್ರೆ ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ ಅಂತ ಕಾಲಹರಣ ಮಾಡ್ತಾ ಇದ್ದಾರೆ. ವೇತನ ನೀಡದ ಹಿನ್ನೆಲೆ ಮಕ್ಕಳ ಶಾಲಾ ಕಾಲೇಜು ಫೀಸ್, ಹಬ್ಬ ಹರಿದಿನ ಯಾವುದನ್ನ ಮಾಡಲಾಗಿಲ್ಲ. ವೇತನ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ಕೆಲಸ ಮಾಡ್ತಾ ಬಂದಿದ್ದೇವೆ. ಆದರೆ ಇದುವರೆಗೆ ನೀಡಿಲ್ಲ. ಶೀಘ್ರವಾಗಿ ವೇತನ ನೀಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಧರಣಿ ಮಾಡ್ತಾ ಇದ್ದೀರಿ, ಧರಣಿ ಆಗ್ತದೆ. ನೀವು ಸೋಮ್ಕೊಂಡಿರ್ಬೋದು, ಈಗ ಸರ್ಕಾರ ಹೊಡಂಗಿಲ್ಲ. ಇಲ್ಲಿಗಲ್ ಆಗ್ತದೆ. ನೀವು ಪರ್ಮಿಷನ್ ತಗೋಬೇಕು, ಇಂಟಿಮೇಷನ್ ಕೊಡಬೇಕು ಪೊಲೀಸರಿಗೆ. ಡೈರೆಕ್ಟ್ ಕುಂತ ನೀವು ಧರಣಿ ಸತ್ಯಾಗ್ರಹ ಮಾಡಬೇಕು. ಓಪನ್ ಮಾಡ್ರಿ, ಕೊಡ್ರಿ, ಅರ್ಜಿ ಕೊಡ್ರಿ. ನಮ್ಮಲ್ಲಿ ಪ್ರತಿಭಟನೆ ಮಾಡ್ರಿ ನೀವು. ಇದಕ್ಕಿಂತ ಮೇಲಧಿಕಾರಿ ಕರ್ನಾಟಕ ಸ್ಟೇಟ್ ಯಾರು ಕೊಡ್ತೀನೋ ಅಂಬೋದಿಲ್ಲ ಸರ್, ಕೊಡೋದು ಅಂತಿಲ್ಲ. ಯಾರು ಎದುರೇ ಬರಲ್ಲ. ನಮ್ಗೆ ಎಫ್ ಏನಂದ್ರೆ 5 ದಿವಸ ಟೈಮ್ ಕೊಟ್ಟರು. ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಚೆಕ್ ಮಾಡ್ತೀನಿ ಅಂದರು, ಮಾಡಿದ್ರು. 5 ದಿವಸ ಬಿಟ್ಟು 10 ದಿವಸ ಎಕ್ಸ್ಟ್ರಾ ಕೊಟ್ಟಿವಿ. ನಮ್ಮ ಅಕೌಂಟ್ ತಿಂಗಳಿಗೆ ಯಾಕೆ ಮಾಡಿಲ್ಲ ಸರ್? ನಮ್ಮದು ಹೇಳ್ಬೇಕಲ್ಲ ಸರ್. ನಮ್ಗೆ ಇನ್ನೂ ಅವರು ಡೈರೆಕ್ಟರ್ ಸರ್ ಡೈರೆಕ್ಟರ್ ಸರ್ ಅವರು ಇವ್ರಿಗೆ ಹೇಳ್ತಾರೆ, ಇವ್ರು ಅವ್ರಿಗೆ ಹೇಳ್ತಾರೆ. ಅಲ್ಲಿ ಪ್ರಾಬ್ಲಮ್ ಆಗೋದು ಎಫ್ ಎಸ್ ಇಂದ ನಮ್ಗೆ ಕಷ್ಟ ಆಗುತ್ತೆ ಸರ್. ಈಗ ಆಲ್ರೆಡಿ ನಾನು ತೋರಿಸ್ತೀನಿ, ರೂಮ್ ರೆಂಟ್ ಕೊಟ್ಟಿಲ್ಲ. ರೂಮ್ ರೆಂಟಿಂದ ಮೆಸೇಜ್ ಮಾಡಿ ಹುಡುಗರಿಗೆ ಸ್ಕೂಲಿಗೆ ಕಳಿಸಿಲ್ಲ. ಹೆಂಗೆ ಮಾಡ್ಬೇಕು ಸರ್? 5 ತಿಂಗಳ ಯಾರು ನಮ್ಗೆ 5 ತಿಂಗಳಾಯ್ತು ಸ್ಯಾಲ್ರಿ ಇಲ್ಲ. ನಮ್ಮ ಮನೆಯಾಗ ಊಟನೂ ಇಲ್ಲದಪ್ಪೆ ಆಗ್ಯದ. 5 ತಿಂಗಳಾಯ್ತು. ಇದ್ರ ಮೇಲೆ ನಾವು ಬದುಕ್ಲಿತ್ತೇವೆ. ಇಲ್ಲಿಂದ ನಮ್ಗೆ ಸ್ಯಾಲ್ರಿನೇ ಇಲ್ಲ. 5 ತಿಂಗಳಾಯ್ತು. ಎಫ್ ಎಸ್ ಸರ್ ಇವತ್ತು ಹಾಕ್ತೇವೆ, ನಾಳೆ ಹಾಕ್ತೇವೆ, 2 ದಿವಸ ಹಾಕ್ತೇವೆ, 3 ದಿವಸ ಹಾಕ್ತೇವೆ ಅಲ್ಲತ್ತಾರ. ಹಾಕ್ತಾನೆ ಇಲ್ಲ ಅವ್ರು ಸ್ಯಾಲ್ರಿನೇ. ಈಗ ಮತ್ತೆ ಕೇಳಿದ್ರು ಅವ್ರು ಇನ್ನೊಂದು 2 ದಿವಸ ಅಲ್ಲತ್ತಾರೆ. ಎಲ್ಲ ಹಬ್ಬನೂ ಹಂಗೆ ಹೋಗಿದೆ. ಮತ್ತು ಇವಾಗಾದರೂ ನಮಗೆ ದಯಮಾಡಿ ಸ್ಯಾಲ್ರಿ ಹಾಕ್ಸಂತ ಹೇಳ್ರಿ. ಅಷ್ಟು ಅದಸಲಕ್ಕೆ ನಾವು ಕುಂತಿನ ಸಣ್ಣ ಮಕ್ಕಳು ನಮಗೆ ಅವ್ರಿಗೆ ಊಟ, ಸ್ಕೂಲು, ಮನೆ ಕಿರಾಯಿ ಎಲ್ಲ ಭಾಳ ಕಷ್ಟ ಆಗ್ಲತ್ತದ. ಅದಕ್ಕೋಸ್ಕರ ನಮ್ಗೆ ಸ್ಯಾಲ್ರಿ ಬೇಕು. ಎಫ್ ಎಸ್ ಸರ್ ಬಂದು ಪ್ಲೀಸ್ ಸ್ಯಾಲ್ರಿ ಮಾಡ್ಸಂತ ಹೇಳಿ ಅದಕ್ಕೋಸ್ಕರ ಕುಂತೀನಿ ನಾವು. ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಜಲಾನಯಾನ ಮಹೋತ್ಸವ ಕಾರ್ಯಕ್ರಮವನ್ನು ಶಾಸಕ ಎಂವೈ ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು. ಅಫಜಲ್ಪುರ ತಾಲೂಕಿನಲ್ಲಿ ಹೆಚ್ಚಿನ ಇಳುವರಿ ಪಡೆಯುವ ಕೃಷಿ ವಿಧಾನಗಳನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರದಿಂದ ಜಾರಿಯಾಗಿರುವ ಯೋಜನೆಯೇ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಾಗಿದೆ. ಕೃಷಿಯಲ್ಲಿ ನಾವು ಪ್ರಗತಿ ಹೊಂದಿದ್ರೆ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಶಾಸಕ ಎಂವೈ ಪಾಟೀಲ್ ಹೇಳಿದ್ದಾರೆ. ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ಜಲಾನಯಾನ ಅಭಿವೃದ್ಧಿ ಘಟಕ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹಮ್ಮಿಕೊಂಡಿದ್ದ ಜಲಾನಯಾನ ಮಹೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೃಷಿ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇವೆ. ಸರ್ಕಾರ ವಿವಿಧ ಇಲಾಖೆಗಳ ಮೂಲಕ ರೈತರಿಗೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ರೈತರು ಕೂಡ ಸರ್ಕಾರ ನೀಡಿರುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದ್ದಾರೆ. ವಾಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿಬ್ಬಾಣದ ದಿನದ ನಿಮಿತ್ತ ಬೌದ್ಧ ಸಮಾಜ ಹಾಗೂ ಡಾಕ್ಟರ್ BR ಅಂಬೇಡ್ಕರರ ತರುಣ ಸಂಘದ ವತಿಯಿಂದ ವಿಶೇಷ ಉಪನ್ಯಾಸ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಭಾರತ ದೇಶಕ್ಕೆ ಶ್ರೇಷ್ಠ ಸಂವಿಧಾನ ನೀಡುವುದರ ಮೂಲಕ ಹೊಸ ಭಾಷೆ ಬರೆದ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಮರೆತರೆ ಯಾವುದೇ ಭವಿಷ್ಯವಿಲ್ಲ. ಅಂಬೇಡ್ಕರ್ ಎಂದೆಂದಿಗೂ ಶೋಷಿತರ ಬಾಳಿನ ಆಶಾಕಿರಣವಾಗಿಯೇ ಇರುತ್ತಾರೆ ಎಂದು ಮನೋವಿಜ್ಞಾನಿ ಡಾಕ್ಟರ್ ದಿಲೀಪ್ ಕುಮಾರ್ ನವಲೆ ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿಬ್ಬಾಣದ ದಿನದ ನಿಮಿತ್ತ ಬೌದ್ಧ ಸಮಾಜ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ತರುಣ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ವಿಶೇಷ ಉಪನ್ಯಾಸ ಹಾಗೂ ರಕ್ತದಾನ ಶಿಬಿರ ಉದ್ದೇಶಿಸಿ ಮಾತನಾಡಿದ ಅವರು, ಸಂವಿಧಾನದ ಅತಿ ಹೆಚ್ಚು ಫಲಾನುಭವಿಗಳಾದ ಹಲವು ವರ್ಗಗಳು ಅಂಬೇಡ್ಕರ್ ಅವರನ್ನೇ ಮರೆತಿದ್ದರಿಂದ
ದೇಶ ಅಧೋಗತಿಯತ್ತ ಸಾಗ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಸುವರ್ಣಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದು ಅಂದರೆ ಡಿಸೆಂಬರ್ 9ರಂದು ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಖಾದಿ ರಾಷ್ಟ್ರೀಯ ಧ್ವಜವನ್ನು ಅನಾವರಣಗೊಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಫರೀದ್, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್, ವಿಧಾನಸಭೆಯ ಉಪ ಸಭಾಪತಿ ರುದ್ರಪ್ಪ ಲಮಾಣಿ, ವಿಧಾನ ಪರಿಷತ್ನ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್, ವಿಧಾನಸಭೆಯ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಸೇರಿದಂತೆ ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಧ್ವಜವನ್ನು ಕಲಬುರಗಿ ಜಿಲ್ಲೆಯ ಕಮಲಾಪುರದ ವಿನೋದ್ ಕುಮಾರ್ ರೇವಪ್ಪ ಬೊಮ್ಮಯ್ಯ ಕುಟುಂಬಸ್ಥರು ವೈಯಕ್ತಿಕ ಆಸಕ್ತಿಯಿಂದ ಮಾಡಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಜೋಗಿಪುರದಲ್ಲಿ ಸಮುದಾಯ ಭವನ ಉದ್ಘಾಟನೆ ವಿಚಾರವಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ಗಲಾಟೆ ನಡೆದಿದೆ. ಈ ವೇಳೆ ಉದ್ಘಾಟನೆಗೆ ಬಂದಿದ್ದ ಶಾಸಕ ಸಿಎನ್ ಬಾಲಕೃಷ್ಣ ಅವರನ್ನ ಕಾಂಗ್ರೆಸ್ ಕಾರ್ಯಕರ್ತರು ತಡೆದಿದ್ದು ಪರಿಸ್ಥಿತಿ ಮಿತಿಮೀರಿ ಶಾಸಕರನ್ನೇ ಎಳೆದಾಡಿದ್ದಾರೆ. ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಮುದಾಯ ಭವನ ಉದ್ಘಾಟಿಸಲು ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಜೋಗಿಪುರಕ್ಕೆ ಆಗಮಿಸಿದ್ರು. ಈ ವೇಳೆ ಸ್ಥಳದಲ್ಲಿದ್ದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉದ್ಘಾಟನೆಗೆ ಅಡ್ಡಿಪಡಿಸಿದ್ದಾರೆ. ಕಾಂಗ್ರೆಸ್ ಮುಖಂಡರನ್ನ ಸಮಾಧಾನ ಮಾಡಲು ಶಾಸಕರು ಪ್ರಯತ್ನಿಸಿದ್ರು. ಈ ವೇಳೆ ಸಮುದಾಯದ ಕಾಮಗಾರಿ ಪೂರ್ಣಗೊಂಡಿಲ್ಲ, ಕಾಮಗಾರಿ ಪೂರ್ಣಗೊಂಡಿದ್ರೆ ಇಲಾಖೆಯ ಪತ್ರ ಕೊಡಿ ಎಂದು ಕಾಂಗ್ರೆಸ್ ಮುಖಂಡ ನಂದ ಒತ್ತಾಯಿಸಿದ್ದಾರೆ. ವಿರೋಧದ ನಡುವೆ ಉದ್ಘಾಟನೆಗೆ ಮುಂದಾದಾಗ ಶಾಸಕರನ್ನ ಮುಂದೆ ಹೋಗದಂತೆ ಕಾಂಗ್ರೆಸ್ ಮುಖಂಡರು ತಡೆದು ಎಳೆದಾಡಿದ್ದಾರೆ. ಬಳಿಕ ಸಮುದಾಯ ಭವನ ಉದ್ಘಾಟಿಸಿ ಭಾಷಣ ಮಾಡುವಾಗ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಪಡಿಸಿದ್ರು. ವಾಪಸ್ ತೆರಳುವಾಗ ಧಿಕ್ಕಾರ ಕೂಗಿ ನಾಮಫಲಕದ ಕಲ್ಲನ್ನು ಕೂಡ ಒಡೆದು ಹಾಕಿದ್ದಾರೆ. ರಾಜ್ಯದ ಮಹಿಳಾ ನೌಕರರಿಗೆ ಅವರ ಋತುಚಕ್ರದ ಸಮಯದಲ್ಲಿ ಮಾಸಿಕ 1 ದಿನದ ವೇತನ ಸಹಿತ ರಜೆ ಸೌಲಭ್ಯ ಒದಗಿಸುವ ರಾಜ್ಯ ಸರ್ಕಾರದ ಕ್ರಮ ಪ್ರಶ್ನಿಸಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಹೈಕೋರ್ಟ್ ಮೆಟ್ಟಲೇರಿತು. ರಾಜ್ಯದ ಮಹಿಳಾ ನೌಕರರಿಗೆ ಅವರ ಋತುಚಕ್ರದ ಸಮಯದಲ್ಲಿ ಮಾಸಿಕ 1 ದಿನದ ವೇತನ ಸಹಿತ ರಜೆ ಸೌಲಭ್ಯ ಒದಗಿಸುವ ರಾಜ್ಯ ಸರ್ಕಾರದ ಕ್ರಮ ಪ್ರಶ್ನಿಸಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಹೈಕೋರ್ಟ್ ಮೆಟ್ಟಲೇರಿತು. ಇದೀಗ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ಹೈಕೋರ್ಟ್ ನ್ಯಾಯಾಧೀಶರು ಇದೀಗ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದ್ದಾರೆ. ಈ ಸಂಬಂಧ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ 2025ರ ನವೆಂಬರ್ 20ರಂದು ಹೊರಡಿಸಿರುವ ಅಧಿಸೂಚನೆ ರದ್ದುಪಡಿಸುವಂತೆ ಹೋಟೆಲ್ ಮಾಲೀಕರ ಸಂಘ ಅರ್ಜಿ ಸಲ್ಲಿಸಿತು. ಅರ್ಜಿ ವಿಚಾರಣೆ ವೇಳೆ ವಾದ ಆಲಿಸಿದ ಹೈಕೋರ್ಟ್ನ ನ್ಯಾಯಾಧೀಶ ಜ್ಯೋತಿ ಮೂಲೆಮನೆ ಮಹತ್ವದ ಆದೇಶ ನೀಡಿದ್ದು, ಋತುಚಕ್ರದ ರಜೆ ನೀಡಿ ಸರ್ಕಾರ ಮಾಡಿದ ಆದೇಶಕ್ಕೆ ತಡೆ ನೀಡಿದ್ದಾರೆ. ಖಾಸಗಿ ವಲಯದಲ್ಲಿ ಋತುಚಕ್ರ ರಜೆ ಘೋಷಣೆಗೆ ವಿರೋಧ ವ್ಯಕ್ತವಾಗಿತ್ತು. ಇನ್ನು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದಿಂದ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಹೋಟೆಲ್ ಮಾಲೀಕರ ಸಂಘದ ಪರವಾಗಿ ವಕೀಲರಾದ ಪ್ರಶಾಂತ್ ಬಿಕೆ ವಾದ ಮಂಡಿಸಿದ್ರು. ಆದ್ರೆ ಇದೀಗ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಇಂದು ವಿರೋಧ ಪಕ್ಷಗಳು ಅನೇಕ ದಿನಗಳಿಂದ ಒತ್ತಾಯಿಸುತ್ತಿದ್ದ ಭಾರಿ ಮಹತ್ವದ ಚರ್ಚೆಯನ್ನ ಕೈಗೆತ್ತಿಕೊಳ್ಳಲು ಲೋಕಸಭೆ ಸಜ್ಜಾಗಿದೆ. ಭಾರತದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸೇರಿದಂತೆ ಚುನಾವಣಾ ಸುಧಾರಣೆಗಳ ಕುರಿತು ಪೂರ್ಣ ಪ್ರಮಾಣದ ಚರ್ಚೆ, ಹಲವಾರು ಸುತ್ತಿನ ಮಾತುಕತೆಗಳ ನಂತರ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಕಳೆದ ವಾರ ಈ ವಿಷಯವನ್ನ ಸದನಕ್ಕೆ ತರಲು ಒಮ್ಮತಕ್ಕೆ ಬಂದವು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಕುರಿತ ಚರ್ಚೆಯಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇಂದು ವಿರೋಧ ಪಕ್ಷದ ನೇತೃತ್ವ ವಹಿಸಲಿದ್ದು, ಕೇಂದ್ರ ಕಾನೂನು ಸಚಿವ ಅರ್ಜುನ್ ಮೇಘವಾಲ್ ಬುಧವಾರ ಉತ್ತರಿಸಲಿದ್ದಾರೆ. ಡಿಸೆಂಬರ್ 1ರಂದು ಚಳಿಗಾಲದ ಅಧಿವೇಶನ ಪ್ರಾರಂಭವಾದಾಗಿನಿಂದ ವಿರೋಧ ಪಕ್ಷಗಳು ಚುನಾವಣಾ ಸುಧಾರಣೆಗಳು ಮತ್ತು ಎಸ್ಐಆರ್ ಕುರಿತು ಸಮರ್ಪಿತ ಚರ್ಚೆಗೆ ಒತ್ತಾಯಿಸುತ್ತಿವೆ. ಅಧಿವೇಶನದ ಮೊದಲ 2 ದಿನಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪಕ್ಷದ ಮಾಜಿ ಮುಖ್ಯಸ್ಥರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸೇರಿದಂತೆ ಹಲವಾರು ವಿರೋಧ ಪಕ್ಷದ ನಾಯಕರು ಸಂಸತ್ತಿನ ಒಳಗೆ ಹಾಗೂ ಹೊರಗೆ ಪ್ರತಿಭಟನೆಗಳನ್ನು ನಡೆಸಿದರು. ನಾಯಕರು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ವಿರುದ್ಧ ಪೋಸ್ಟರ್ಗಳು ಮತ್ತು ಫಲಕಗಳನ್ನು ಹಿಡಿದು ಸ್ಟಾಫ್ ಎಸ್ಐಆರ್ ಸ್ಟಾಫ್ ವೋಟ್ ಚೋರಿ ಎಂಬ ದೊಡ್ಡ ಬ್ಯಾನರ್ ಅನ್ನು ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ನಕಲಿ ನಮೂದುಗಳ ಪಟ್ಟಿಗಳನ್ನು ಸ್ವಚ್ಛಗೊಳಿಸುವ ಒಂದು ವ್ಯಾಯಾಮವಾಗಿ ಪ್ರಸ್ತುತಪಡಿಸಲಾದ ಎಸ್ಐಆರ್ ಡ್ರೈವ್ ಅನ್ನ ಬಿಹಾರದಲ್ಲಿ ಅದರ ಅನುಷ್ಠಾನದ ಸಮಯದಲ್ಲಿ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ಇನ್ನು ಇದು ಕೂಡ ಸಾಂಪ್ರದಾಯಿಕವಾಗಿ ವಿರೋಧ ಪಕ್ಷಗಳಿಗೆ ಪರವಾಗಿ ಮತಗಳನ್ನು ನೀಡುವ ಅಂಚಿನಲ್ಲಿರುವ ಸಮುದಾಯಗಳನ್ನ ಗುರಿಯಾಗಿಸಲು ಬಳಸಲ್ಪಟ್ಟಿದೆ ಎಂದು ಕಾಂಗ್ರೆಸ್ ಆರೋಪ ಮಾಡಿದೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಲು 500 ಕೋಟಿ ರೂಪಾಯಿ ನೀಡಬೇಕು ಎಂದು ಆರೋಪಿಸಿದ ಕಾಂಗ್ರೆಸ್ ಮಾಜಿ ಶಾಸಕಿ ನವಜೋತ್ ಕೌರ್ ಸಿಧು ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಿ ಪಂಜಾಬ್ ಕಾಂಗ್ರೆಸ್ ಸರ್ಕಾರ ಘಟಕ ಆದೇಶ ಹೊರಡಿಸಿದೆ. ಪಂಜಾಬ್ ಕಾಂಗ್ರೆಸ್ ಮಾಜಿ ಮುಖ್ಯಸ್ಥ ನವಜೋತ್ ಸಿಂಗ್ ಸಿಧು ಅವರ ಪತ್ನಿಯಾಗಿರುವ ನವಜೋತ್ ಕೌರ್ ಸಿಧು ಅವರನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತುಗೊಳಿಸಿದ್ದು, ಅಮಾನತಿನ ಹಿಂದಿನ ಕಾರಣವನ್ನು ಬಹಿರಂಗಪಡಿಸಿಲ್ಲ. ಡಿಸೆಂಬರ್ 6ರಂದು ಪಂಜಾಬ್ ರಾಜ್ಯಪಾಲ ಗುಲಾಬ್ ಚಂದ್ ಕಟಾರಿಯಾ ಅವರೊಂದಿಗಿನ
ಸಭೆಯ ನಂತರ ನವಜೋತ್ ಕೌರ್ ಮಾಡಿದ ಹೇಳಿಕೆಯು ಪಂಜಾಬ್ ರಾಜಕೀಯದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಇದು ಬಿಜೆಪಿ ಮತ್ತು ಪಂಜಾಬ್ನಲ್ಲಿ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷಕ್ಕೆ ಕಾಂಗ್ರೆಸ್ ವಿರುದ್ಧ ಹೊಸ ಅಸ್ತ್ರವನ್ನ ನೀಡಿತು. ಮಾಧ್ಯಮ ವರದಿ ಮಾಡಿದಂತೆ ನವಜೋತ್ ಕೌರ್ ಸಿಧು ಅವರು ತಮ್ಮ ಪತಿ ಹಾಗೂ ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿಧು ಅವರನ್ನ ಕಾಂಗ್ರೆಸ್ ಅಧಿಕೃತವಾಗಿ ಸಿಎಂ ಅಭ್ಯರ್ಥಿ ಎಂದು ಘೋಷಿಸಿದರೆ ಮಾತ್ರವೇ ಸಕ್ರಿಯ ರಾಜಕೀಯಕ್ಕೆ ಮರಳುತ್ತಾರೆ ಎಂದು ಹೇಳಿದ್ದಾರೆ. ಜೊತೆಗೆ 500 ಕೋಟಿ ರೂಪಾಯಿ ಮೊತ್ತದ ಸೂಟ್ ಕೇಸ್ ನೀಡುವ ಯಾರಾದರೂ ಮುಖ್ಯಮಂತ್ರಿ ಆಗ್ತಾರೆ, ಆದ್ರೆ ನಮ್ಮ ಬಳಿ ಅಷ್ಟೊಂದು ಹಣವಿಲ್ಲ ಎಂದು ಆರೋಪಿಸಿದ ಅವರು, ಸಿಎಂ ಹುದ್ದೆಗೆ ಯಾರು ನನ್ನಿಂದ ಹಣ ಕೇಳಿಲ್ಲ, ಆದರೆ ವ್ಯವಸ್ಥಿತಿಯೇ ಹಾಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಸ್ಪಷ್ಟನೆ ನೀಡಿದರು. ಸೋಮವಾರ ತಡರಾತ್ರಿ ಜಪಾನ್ನ ಉತ್ತರ ಭಾಗವನ್ನ ಬೆಚ್ಚಿ ಬೀಳಿಸುವಂತೆ 7.5 ತೀವ್ರತೆಯ ಭೀಕರ ಭೂಕಂಪ ಸಂಭವಿಸಿದೆ. ಹೊನ್ಶು ದ್ವೀಪದ ಉತ್ತರದ ತುದಿಯಲ್ಲಿರುವ ಅಮೋರಿ ಪ್ರಿಫೆಕ್ಚರ್ನಿಂದ ಸುಮಾರು 80 ಕಿಲೋಮೀಟರ್ ದೂರದ ಪೆಸಿಫಿಕ್ ಸಾಗರದಲ್ಲಿ ರಾತ್ರಿ 11:15ಕ್ಕೆ ಅಂದರೆ ಭಾರತೀಯ ಕಾಲಮಾನ ಸಂಜೆ ಪ್ರಕಾರ 7:45ಕ್ಕೆ ಈ ಭೂಕಂಪನ ಕೇಂದ್ರವಿತ್ತು. ಭೂಕಂಪನದಿಂದಾಗಿ 70 ಸೆಂಟಿಮೀಟರ್ ಒಳಗಿನ ಸುನಾಮಿ ಅಲೆಗಳು ಕರಾವಳಿಯನ್ನು ಅಪ್ಪಳಿಸಿದ್ದು 30ಕ್ಕೂ ಜನರು ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಪಾನ್ ಹವಾಮಾನ ಸಂಸ್ಥೆ ಮೊದಲು ಭೂಕಂಪನ ತೀವ್ರತೆಯನ್ನು 7.6 ಎಂದು ಪ್ರಕಟಿಸಿತು. ನಂತರ ಅದನ್ನು 7.5ಕ್ಕೆ ಇಳಿಸಿದೆ. ಆದರೆ ಕರಾವಳಿ ಪ್ರದೇಶಗಳಿಗೆ 3 ಮೀಟರ್ ವರೆಗಿನ ಸುನಾಮಿ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡಲಾಗಿತ್ತು. ಜಪಾನ್ನ ಇವಾಟೆ ಪ್ರಾಂತದ ಕುಜಿ ಬಂದರಿನಲ್ಲಿ 70 ಸೆಂಟಿಮೀಟರ್, ಇತರ ಕರಾವಳಿ ಪಟ್ಟಣಗಳಲ್ಲಿ 50 ಸೆಂಟಿಮೀಟರ್ ವರೆಗೆ ಸುನಾಮಿ ಅಲೆಗಳು ದಾಖಲಾಗಿವೆ. ಸದ್ಯ ಸುನಾಮಿ ಎಚ್ಚರಿಕೆಯನ್ನ ಸಲಹಾ ಮಟ್ಟಕ್ಕೆ ಇಳಿಸಲಾಗಿದೆ. ಇಷ್ಟೊಂದು ದೊಡ್ಡ ಕಂಪನ ಎಂದು ಅನುಭವಿಸಿರಲಿಲ್ಲ ಎಂದು ಸ್ಥಳೀಯರು ಹೇಳಿಕೊಂಡಿದ್ದಾರೆ. ಜಪಾನ್ ಸುದ್ದಿ ವಾಹಿನಿಗಳು ವರದಿ ಮಾಡಿದಂತೆ ಇಷ್ಟೊಂದು ದೊಡ್ಡ ಕಂಪನವನ್ನ ಎಂದು ಅನುಭವಿಸಿರಲಿಲ್ಲ. ಮನೆಯೊಳಗೆ ಎಲ್ಲವೂ ಪುಡಿ ಪುಡಿ ಆಯಿತು ಎಂದು ಆತಂಕದಿಂದ ಸ್ಥಳೀಯರು ಹೇಳಿಕೊಂಡಿದ್ದಾರೆ. ಅದೃಷ್ಟವಶಾತ್ ಅವರ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ಇನ್ನೂ ಇದೆ ಎಂದು ತಿಳಿಸಿದ್ದಾರೆ. ಸದ್ಯ ಗಾಯಗೊಂಡ 23 ಮಂದಿಯಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ಅಗ್ನಿಶಾಮಕ ಮತ್ತು ವಿಪತ್ತು ನಿರ್ವಹಣಾ ಇಲಾಖೆ ತಿಳಿಸಿದೆ. ಹಚಿನೋಹೆಯ ಒಂದು ಹೋಟೆಲ್ನಲ್ಲಿ ಬೀಳುತ್ತಿದ್ದ ವಸ್ತುಗಳಿಂದ ಹಲವರು ಗಾಯಗೊಂಡಿದ್ದಾರೆ. ಟೊಹೊಕು ಪ್ರದೇಶದಲ್ಲಿ ರಸ್ತೆಯಲ್ಲಿ ಉಂಟಾದ ರಂಧ್ರಕ್ಕೆ ಕಾರು ಬಿದ್ದ ಪ್ರಕರಣವೂ ಕೂಡ ವರದಿಯಾಗಿದೆ. ಇನ್ನು ಕೆಲವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ವರದಿಯಾಗಿದೆ. ಜಪಾನ್ ಪ್ರಧಾನಿ ತುರ್ತು ಸಭೆ ನಡೆಸಿ ಜನರ ಜೀವ ರಕ್ಷಣೆಗೆ ಮೊದಲು ಆದ್ಯತೆ ನೀಡಿದ್ದಾರೆ. ಹಾನಿಯ ಮೌಲ್ಯಮಾಪನಕ್ಕಾಗಿ ತುರ್ತು ಕಾರ್ಯಪಡೆ ರಚಿಸಲಾಗಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಇನ್ನು ಮುಖ್ಯ ಕಾರ್ಯದರ್ಶಿ ಮಿನೋರು ಕೆಹರಾ ಅವರು ನಿವಾಸಿಗಳಿಗೆ ಎತ್ತರದ ಪ್ರದೇಶಗಳಿಗೆ ತೆರಳುವಂತೆ ಕರೆ ಕೂಡ ಕೊಟ್ಟಿದ್ದಾರೆ. ಮಂಗಗಳ ಉಪಟಳಕ್ಕೆ ಗ್ರಾಮಸ್ಥರ ಸುಸ್ತು. ನಾಲ್ವಡ್ಗಿ ಗ್ರಾಮದಲ್ಲಿ ಹೆಚ್ಚಾದ ವಾನರ ಸೈನ್ಯ ಸಂಕಷ್ಟ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಾಲ್ವಡ್ಗಿ ಗ್ರಾಮದಲ್ಲಿ ಮಂಗಗಳ ಕಾಟಕ್ಕೆ ಜನರು ಕಂಗಾಲಾಗಿದ್ದಾರೆ. ಇನ್ನು ಗ್ರಾಮದ ಮರಗಳಲ್ಲಿ ನೂರಾರು ಮಂಗಗಳ ಆಶ್ರಯ ಪಡೆದಿದ್ದು, ಗ್ರಾಮದ ಮನೆಯ ಮೇಲ್ಛಾವಣಿ ಮೇಲೆ ಕೂಡ ಜಂಪ್ ಮಾಡಿ ಕೀಟಲೆ ಮಾಡುತ್ತಿರುವ ವಾನರ ಸೈನ್ಯ. ಇನ್ನು ಮನೆಗೆ ನುಗ್ಗಿ ರೊಟ್ಟಿ ತೆಗೆದುಕೊಂಡು ಹೋಗುವ ಮಂಗಗಳು, ಗ್ರಾಮಸ್ಥರ ಮೇಲೆ ದಾಳಿ ಮಾಡುತ್ತಿರುವ ಮಂಗಗಳು. ಮಂಗಗಳ ಕಾಟಕ್ಕೆ ಮಕ್ಕಳನ್ನ ಹೊರಗಡೆ ಕಳಿಸಲು ಪೋಷಕರ ಆತಂಕ. ವಾನರ ಸೇನೆಯಿಂದ ಗ್ರಾಮಸ್ಥರ ಭಯ. ಕೈಯಲ್ಲಿ ದೊಣ್ಣೆಗಳನ್ನ ಹಿಡಿದು ಓಡಿಸುತ್ತಿರುವ ಜನ. ಮನೆಯ ಪತ್ರಾಸ್ಗಳು ಹಾಳು ಮಾಡ್ತಿರುವ ಮಂಗಗಳು. ಮನೆಯ ಮುಂಭಾಗ ಹಾಗೂ ಮನೆಯ ಮೇಲ್ಛಾವಣಿ ಮೇಲೆ ಬಿಸಿಲಿಗೆ ಜೋಳ, ದವಸ ಧಾನ್ಯ ಒಣಗಿಸಲು ಸಂಕಷ್ಟ ಎದುರಿಸುತ್ತಿದ್ದಾರೆ. ಮಂಗಗಳ ಕಾಟದ ಬಗ್ಗೆ ನೋವು ತೋಡ್ಕೊಂಡ ದ್ಯಾವಮ್ಮ, ಶಿವಮ್ಮ. ಮನೆಯ ಪತ್ರಾಸ್ಗಳು ಹಾಳು ಮಾಡ್ತಿವೆ, ಕಾಲು ಬೀಳ್ತೇನೆ, ಮಂಗಗಳು ಬೇರೆ ಕಡೆ ಸ್ಥಳಾಂತರ ಮಾಡಿ. ಇನ್ನು ಮಂಗಗಳ ಕಾಟಕ್ಕೆ ನಮಗೆ ಸಾಕಾಗಿದೆ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಗಗಳ ರಕ್ಷಣೆ ಮಾಡಿ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿದ್ದಾರೆ. ಈ ನಮ್ಮನೆ ಮನೆಯಾಗ ನೋಡಿ ಅಪ್ಪಾಗ ಕಲಾ ಸಾಂಗೋದಾಗ ಕುಳ್ಕುಯ್ದು ತಿಂತೀನಿ ತಿನ್ವಾಡ ಬಾರೀಗ ಸಾಂಗೋದಾಗ ಕುಳ್ಕುಯ್ದು ತಿಂತೀನಿ. ಎಲ್ಲ ಸ್ಪರ್ಶ ಕೆಳಗೆ ಬಿದ್ದಾವ. ಇಲ್ಲ ಹತ್ರ ಓಟ್ ಕಲಾಸ್ ಕಡಿ ಬಿಡಿ. ಇಲ್ಲೇ ಹೇಳಕತ್ತೀನಿ ನೋಡ್ರಿ. ಬಾಯಿಗೆ ಕಡಿ ಹೋಗ್ಬಿಟ್ಟಾವ. ಸರ್ಕಾರ ಮನೆ ಬಂದಿಲ್ಲ ಎಲ್ಲ ಮನೆ ಇದು ಮೊದಲು ಹಾಕ್ಯಾರ, ಯಾವ ಕಾಲದಾಗ ಹಾಕಿದ್ದ ಇದು. ಹಾ ಯಪ್ಪ ಹಿಂಗ ಅಂದಾಗ
ಯಪ್ಪ ನೋಡಿ ಗ್ರಾಮಕ್ಕೆ ಮಂಗಿ ಅದರದ್ದು ಭಾಳ ಕಿರಿಕಿರಿ ಆಗ್ಯದ್ರಿ. ಮಂಗಗಳು ಎಲ್ಲ ಪತ್ರಾಸ ಮನೆಗಳು ನುಗ್ಗು ಮಾಡಿ ಎಗರಿ ಅಡಿಗೆಸಿಂದ ಭಾಳ ತೊಂದರೆ ಮಾಡಿ ಇದು ಮಾಡ್ಯಾವ. ಮತ್ತು ಗಿಡಗಳು ಎಗರಿ ಕೊಲ್ಲೆಗಳು ಮುರಿದು ಮನೆ ಮ್ಯಾಗ ಬಿದ್ದು ಪತ್ರಾಸಗಳಿಗೆ ಇದಾಗಿ ಭಾಳ ತೊಂದರೆ ಮಾಡಿಬಿಟ್ಟವ. ಮತ್ತು ಹೆಣ್ಮಕ್ಳು ಏನು ಮಾಡ್ತಾವ, ಮನೆ ಮುಂದೆ ಮಕ್ಕಳು ಕುಂದ್ರಿಸಿ ನೀರು ತರ್ಲಕ್ಕ ಏನು ಮಾಡಕ್ ಹೋದ್ರೆ ರೊಟ್ಟಿ ಸಲುವಾಗ ಮನೆಗೆ ಹೊಕ್ಕೊಂಡ್ಬಿಡ್ತಾವ. ಹುಡುಗರುಗಳು ಅಂಜಿಗೇಸಿ ಭಾಳ ತೊಂದರೆ ಆಗಿಬಿಟ್ಟದ. ಹಿಂಗಾಗಿ ಇಲಾಖೆದವ್ರಿಗೆ ಹೇಳ್ಬೇಕಾಗಿ, ಅರಣ್ಯ ಇಲಾಖೆದವ್ರಿಗೆ ಹೇಳ್ಬೇಕು. ನಾವು ಎಲ್ಲಿ ಹೋಗಿ ಹೇಳ್ಬೇಕಂತ ನಮಗೆ ಗೊತ್ತಾಗಿಲ್ಲ. ಹಳ್ಳಿ ಮಂದಿ ಎಚ್ಚೆತ್ತುಕೊಂಡು ಬಾಲ್ಯಗಳನ್ನ ನಮ್ಗೆ ತಡಿಬೇಕಾಗಿ ನಮ್ಮ ವಿನಂತಿ. ಇದನ್ನ ಶಿಫ್ಟ್ ಮಾಡ್ಬೇಕು. ನಮ್ಗೆ ಭಾಳ ತೊಂದರೆ ಕೊಟ್ಟಾವ. ಸುತ್ತಮುತ್ತಲ ಹೊಲದಗಳ ಸಹಿತ ಶೇಂಗಾ ಬಿತ್ತೀವಿ, ಬೆಳಕಿ. ಇವಾಗಿದ್ದು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.